ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಗನ. ನಾನು ರೇವಾ ಯೂನಿವರ್ಸಿಟಿಯಲ್ಲಿ BTech ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಓದ್ತಿದ್ದೀನಿ. ನಾನು ಇವತ್ತು ಓಲ್ವೆನ್ ಬಯೋಟೆಕ್ ಯೂನಿಟ್ಗೆ ಬಂದಿದ್ದೀನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಲೋಕೇಶ್ ಸರ್ ಆ್ಯಂಡ್ ಇವತ್ತು ಸ್ವಲ್ಪ ಕ್ವೆಶನ್ಸ್ ಕೇಳಬೇಕು ಅಂತ ಇದ್ದೀನಿ. ಸೊ ಕ್ಯಾನ್ ಯು ಪ್ಲೀಸ್ ಆನ್ಸರ್ ಮೈ ಕ್ವೆಶನ್ಸ್ ಸರ್? ಯಾ, ಸೊ ನಮ್ಮ ಇನ್ಸ್ಟಿಟ್ಯೂಟ್ ಬಂದು ಆ್ಯಕ್ಚುಲಿ 2017 ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಓಲ್ವೆನ್ ಬಯೋಟೆಕ್ ಕಂಪನಿ ಅಂತೇಳಿ. ಅದಕ್ಕಿಂತ ಮೊದಲು ಅಂದರೆ ಅರೌಂಡ್ 25 ಇಯರ್ಸಿಂದ ನಮ್ಮ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೇವೆ. ಸೊ ಆಗ ನಮ್ಮ ಇನ್ಸ್ಟಿಟ್ಯೂಟ್ ಹೆಸರಿದ್ದಿತ್ತು ನೇಚರ್ ಆ್ಯಂಡ್ ಕಲ್ಚರ್ ಸೊಸೈಟಿ ಅಂತಲೂ ಇತ್ತು. ಅದಕ್ಕಿಂತ ಮುಂಚೆ ಯಾರಪ್ಪ ಅಂತಲೇ ಇತ್ತು. ಅದಕ್ಕಿಂತ ಮುಂಚೆ LA ಅಂತಲೇ ಇತ್ತು. ಸೊ ನಾವು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ನ ಮೊದಲು ಸ್ಟಾರ್ಟ್ ಮಾಡಿದ್ದು ಮಾಲೂರಿನಲ್ಲಿ. ಸೊ ತದನಂತರ ಕೋವಿಡ್ ಟೈಮ್, ಅಷ್ಟು ಬಿಫೋರ್ ದ ಕೋವಿಡ್ ಟೈಮ್ ನಮ್ಮದು 3 ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಇತ್ತು ಬೆಂಗಳೂರಿನಲ್ಲಿ. ಅದಾದಮೇಲೆ 3 ಪೆಟ್ ಶಾಪ್ಸ್ ಇತ್ತು. ಸೊ ಕೋವಿಡಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಲಾಕ್ಡೌನ್ ಆಯಿತು. ಸೊ ಲಾಕ್ಡೌನ್ ಆದಾಗ ಏನಾಯಿತು, ಎಲ್ಲ ಬಿಸ್ನೆಸ್ಸು ಸ್ಟಾಪ್ ಆಯಿತು. ಸೊ ಹಾಗಾಗಿ ನಾವು ಬಯೋಟೆಕ್ಗೆ ಮೂವ್ ಆನ್ ಆದ್ವಿ. ಯಾಕೆ ಬಯೋಟೆಕ್ ಮೂವ್ ಆನ್ ಆದ್ರಿ ಅಂತ ಹೇಳಿದ್ರೆ, ಬಯೋಟೆಕ್ನಾಲಜಿ ಫೀಲ್ಡಿಗೆ ಕಾಂಪಿಟೇಟರ್ಸು ಕಡಿಮೆ. ಸೊ ಮತ್ತೆ ಅದರಲ್ಲಿ ವೇರಿಯಸ್ ಕೈಂಡ್ ಆಫ್ ಪ್ರೊಡಕ್ಷನ್ಸ್ ಅದರಲ್ಲಿ ನಡೆಯೋದ್ರಿಂದ ನಾವು ಬಯೋಟೆಕ್ಗೆ ಮೂವ್ ಆಗಬೇಕಾಯಿತು. How many years of experience do you have in industrial field, sir? Actually, I am after computer education. ಅಂದರೆ ನಾನು ಆ್ಯಕ್ಚುಲಿ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಕಂಪ್ಲೀಟ್ ಆದಮೇಲೆ ನಾನು ಆ್ಯಸ್ ಎ ರಿಸೋರ್ಸ್ ಪರ್ಸನ್ ಥರ ಬೇಕಾದಷ್ಟು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಹಾಗೆ ರಿಸೋರ್ಸ್ ಅಂತ ಕೆಲಸ ಮಾಡಬೇಕಾದ್ರೆ ನಮ್ಮ ಹತ್ರಕ್ಕೆ ತುಂಬ ಜನ ಇಂಡಸ್ಟ್ರಿ ಮಾಡಬೇಕು ಅಂತ ಎಂಟರ್ಪ್ರಿನರ್ಸ್ ಬರ್ತಾಯಿದ್ರು. ಸೊ ಅವರ ಕೇಳೋವಂಥ ಕ್ವಶನ್ಸು ನನಗೆ ಇಂಟ್ರೆಸ್ಟ್ ಬರ್ತಾಯಿತ್ತು. ಯಾಕಂದರೆ ಎಲ್ಲರೂ ಒಂದೇ ಫೀಲ್ಡಿಂದ ಬರ್ತಾ ಇದ್ದಿಲ್ಲ, ಒಬ್ಬೊಬ್ಬರು ಒಂದೊಂದು ಫೀಲ್ಡಿಂದ ಬರ್ತಾಯಿದ್ರು. ಸೊ ಒಬ್ಬರು ಫುಡ್ ಇಂಡಸ್ಟ್ರಿ ಇರ್ಬೋದು, ಮತ್ತೊಬ್ಬರು ಮೆಡಿಕಲ್ ಇಂಡಸ್ಟ್ರಿ ಇರ್ಬೋದು, ಇಲ್ಲ ಫಾರ್ಮಾ ಇರ್ಬೋದು, ಮತ್ತು ಕೆಲವರು ಬಂದು ಬೇರೆ ಬೇರೆ ಇಂಡಸ್ಟ್ರೀಸ್, ಇಂಥದ್ರಿಂದ ಮಿನರಲ್ಸ್ ಇಂಡಸ್ಟ್ರಿ ಇರ್ಬೋದು, ಈ ಥರ ಬೇರೆ ಬೇರೆ ಇಂಡಸ್ಟ್ರೀಸ್ ಇದೆ. ಸೊ ಎಲ್ಲ ಅಂದರೆ 8 ವೆರೈಟಿ ಆಫ್ ಇಂಡಸ್ಟ್ರಿ ಡಿವಿಷನಲ್ಲಿ ಇರಬೇಕಾದ್ರೆ. ಸೊ ಅದರಲ್ಲಿ ಅಗೇನ್ ಸಬ್ ಡಿವಿಷನು. ಕೆಲವರು ಬರೋರು ಪೇಪರ್ ಪ್ಲೇಟಿಂಗ್ ಮಾಡ್ಬೇಕು ಹೇಳಿ ಸರ್ ಅಂತ, ಇನ್ನು ಕೆಲವರು ಕ್ಯಾಂಡಲ್ ಕೇಳೋರು, ಕೆಲವರು ಅಗರಬತ್ತಿ ಕೇಳೋರು, ಇನ್ನು ಕೆಲವರು ವಿಮ್ಜೆಲ್ಲು, ಇಂಬಾರ್, ಈ ಥರದ್ದೆಲ್ಲ ಕೇಳೋದು. ಇದು ಸಣ್ಣ ಪುಟ್ಟದಾಯಿತು. ಇನ್ನು ಕೆಲವರು ದೊಡ್ಡ ದೊಡ್ಡದು ಇಂಡಸ್ಟ್ರಿ ಬರೋರು. ದೊಡ್ಡ ದೊಡ್ಡ ಇಂಡಸ್ಟ್ರಿ ಅಂತ ಹೇಳಿದ್ರೆ ಕೆಲವೊಂದು ಮಿನರಲ್ಸ್ನ ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಅದ್ರ ಬಗ್ಗೆ ಬೇಕು ಅಂತೇಳಿ. ಸೊ ನನಗೆ ಹಾಗೆ ಕ್ಯೂರಿಯಾಸಿಟಿ ಬರ್ತಾಯಿತ್ತು, ಅದನ್ನು ಕಲ್ತ್ಕೊಳ್ಬೇಕು ಅನ್ನೋ ಆಸೆ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಅದನ್ನು ಕಲಿತು, ಸೊ ಅರೌಂಡ್ 25 ಇಯರ್ಸಿಂದ ನಾನು ಅದನ್ನು ಬೇರೆ ಕಡೆ 25 ಇಯರ್ಸಿಂದ ಅವ್ರಿಗೆ ಬರೋವಂಥ ಗೈಡ್ಲೈನ್ಸ್ ಕೊಟ್ಕೊಂಡು ಬಂದಿದ್ದೇನೆ. ಸೊ ನನ್ನ ಹತ್ರ ನ್ಯಾಚುರಲಿ ಪ್ರೆಸೆಂಟ್ ಇವತ್ತಿನವರೆಗೂ ಅರೌಂಡ್ ದ ಇಂಡಿಯಾ ತೊಗೊಂಡ್ರೆ ಆಲ್ ಓವರ್ ಇಂಡಿಯಾದಿಂದ ಬಂದಿದ್ದಾರೆ ನಮ್ಮ ಹತ್ರ ಸ್ಟೂಡೆಂಟ್ಸ್. ಈವನ್ ಇನ್ಕ್ಲೂಡಿಂಗ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಇರ್ಬೋದು, ಅಲ್ಲಿಂದನೂ ಬಂದಿದ್ದಾರೆ ನಮ್ಮ ಹತ್ರಕ್ಕೆ. ಅಲ್ಲೂ ಬಂದು ಅಲ್ಲಿಂದ ಬಂದು ಇಲ್ಲಿ ಸ್ಟೇ ಆಗಿ ಇಲ್ಲೂ ಕಲ್ತೋಗಿದ್ದಾರೆ. ಸೊ ನಮ್ಮಲ್ಲಿ ಇಂಥ ಇದು ಅಂತಿಲ್ಲ. ಸೊ ಈವನ್ ನಾನು ಡೆಲ್ಲಿ ಅಥವಾ ಜಮ್ಮು ಕಾಶ್ಮೀರ ಈ ಥರ ಎಕ್ಸಿಬಿಷನ್ಸ್ ಪಾರ್ಟಿಸಿಪೇಟ್ ಮಾಡಿದಾಗ ಅಲ್ಲಿ ಅಬ್ರಾಡ್ ಕಂಟ್ರಿ ಕೂಡ ನನ್ನ ಹತ್ರ ಕೇಳ್ತಾ ಇದ್ದಾರೆ ಸರ್ ಹೇಗಳನ್ನ. ಸೊ ಹಾಗಾಗಿ ನನಗೆ ಒಂದು 25 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಈ ಥರ ಇಂಡಸ್ಟ್ರೀಸ್ಗೆ ಗೈಡ್ಲೈನ್ಸ್ ಕೊಡೋದಕ್ಕೆ, ಇಂಡಸ್ಟ್ರಿ ಬಗ್ಗೆ ಹೇಳ್ಕೊಡೋದು ಅಂತ. What size of clients do you usually work with, sir? ಇಲ್ಲಿ ಏನಾಗುತ್ತೆ ನಮ್ಮ ಹತ್ರ ಅಂದರೆ, ತುಂಬ ಬಡ ಜನರು ಬಂದಿದ್ದಾರೆ, ಮಧ್ಯಮ ವರ್ಗದವರು ಬಂದಿದ್ದಾರೆ, ತುಂಬ ಶ್ರೀಮಂತರು, ಅತಿ ಶ್ರೀಮಂತರು ಬಂದಿದ್ದಾರೆ. ಸೊ ಇಲ್ಲಿ ಕೆಲವರಿಗೆ ಅವ್ರದೇ ಆದ ಇಂಟೆನ್ಷನ್ ಬೇರೆ ಇರುತ್ತೆ, ಅವ್ರದೇ ಆದ ಇನ್ವೆಸ್ಟ್ಮೆಂಟ್ ಬೇರೆ ಇರುತ್ತೆ. ಈಗ ಕೆಲವು ತುಂಬ ಬಡ ಜನ ಏನು ಮಾಡ್ತಾರೆ, ನಮಗೆ ಕ್ಯಾಂಡಲ್ ಮೇಕಿಂಗು, ಅಗರಬತ್ತಿ ಈ ಥರದ್ದು ಕೇಳ್ತಾರೆ. ಸ್ವಲ್ಪ ಮಧ್ಯಮ ವರ್ಗದವ್ರು ಏನು ಮಾಡ್ತಾರೆ, ಸಣ್ಣ ರೆಸ್ಟೋರೆಂಟ್ ಮಾಡಬೇಕು, ಸ್ವಲ್ಪ ದೊಡ್ಡದಾಗಿ ಮಾಡಬೇಕು, ಆ ಥರ ಕೇಳ್ತಾರೆ. ಮತ್ತು ಈ ಮಧ್ಯಮ ವರ್ಗದಲ್ಲಿ ಏನಿರುತ್ತೆ ಅಂದರೆ, ಬಂಡವಾಳ ಕಡಿಮೆ ಇದೆ ಬಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಈ ಹೈ ಕ್ಲಾಸಲ್ಲಿ ಏನಿದೆ ಅಂದರೆ ಬಂಡವಾಳ ಬೇಕಾದಷ್ಟಿದೆ ಬಟ್ ಎಕ್ಸ್ಪೆಕ್ಟೇಷನ್ ಅಷ್ಟೇ ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಡಿವೈಡ್ ಮಾಡ್ತೇವೆ. ಯಾವ ಥರ ಡಿವೈಡ್ ಮಾಡ್ತೇವೆ ಅಂದರೆ, ನಿಮಗೆ ಯಾವ ಥರದ್ದು ಬೇಕು ಇಂಡಸ್ಟ್ರಿ. ಒಂದು ನಾವು ಕೇಳೋದು ನಮ್ಮ ಹತ್ರ ಬರೋರಿಗೆ, ನಿಮ್ಮ ಪ್ಯಾಕೆಟ್ ಮನೇಲಿ ಇರೋ ದುಡ್ಡಲ್ಲೇ ಮಾಡ್ತೀರಾ ಅಥವಾ ನಿಮ್ಮಲ್ಲಿ ಎಕ್ಸ್ಟ್ರಾ ಲೋನ್ ಫೆಸಿಲಿಟಿಗೆ ಹೋಗ್ತೀರಾ ಅಂತ. ಪ್ಯಾಕೆಟ್ ಮನೆಯಲ್ಲೇ ಇದೆ ಅಂತ ಹೇಳಿದ್ರೆ, ಸರ್ ನನ್ನ ಹತ್ರ ಕೆಲವರು ಹೇಳ್ತಾರೆ, ಸರ್ ನನ್ನ 10,000 ಇರೋದು 10,000 ಮಾಡೋಕ್ಕಾಗುತ್ತೆ. ಯಾವುದೇ ಬಿಸ್ನೆಸ್ ಆಗ್ಬೋದು. ಇಲ್ಲಿ ಅಮೌಂಟು 10,000 ಇರ್ಬೋದು, 20,000 ಇರ್ಬೋದು, ಮಾಡ್ಬೋದು. ಬಟ್ ಸ್ಟಾರ್ಟಪ್ಗೆ ಆದರೆ ಪ್ರೊಡಕ್ಷನು ಅಷ್ಟೇ ಡಿಪೇಟ್ ಆಗುತ್ತೆ. ಕಡಿಮೆ ಬಂಡವಾಳ ಹಾಕಿದ್ರೆ ಪ್ರೊಡಕ್ಷನ್ ಕಡಿಮೆ ಬರುತ್ತೆ, ಜಾಸ್ತಿ ಬಂಡವಾಳ ಹಾಕಿದ್ರೆ ಇಂಡಸ್ಟ್ರಿ ದೊಡ್ಡದಾಗುತ್ತೆ, ಪ್ರೊಡಕ್ಷನ್ಸ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೆಪ್ ಏನು ಹೇಳ್ತೀವಿ, ಲೋಕಲ್ ಇಂಡಸ್ಟ್ರಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ ಅಥವಾ MSME ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಸೊ ಆ ಇಂಡಸ್ಟ್ರಿ ಮುಖಾಂತರ ಬೇಕಾದರೆ ನೀವು ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ಗೂ ಹೋಗ್ಬೋದು. ಇವನ್ ನಮ್ಮಲ್ಲಿ ಕೆಲವು ಬಂದಿದ್ದಾರೆ, ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಅಂತ ನೀವು ಕೇಳಿರ್ಬೋದು, ಈಗ ಮೊಬೈಲೆಲ್ಲ ಯೂಸ್ ಮಾಡ್ತೀರಾ. ಬಟ್ ಆಗ ಹೊಸದಾಗಿ ಇಂಟ್ರೊಡ್ಯೂಸನ್ ಆದಾಗ ನಾವು ಇಲ್ಲಿಂದ ಅವರಿಗೆ ಬಂದಿದ್ರು ಒಬ್ಬ ಕ್ಲೈಂಟ್ ಮಾರ್ವಾಡೀಸು. ಸೊ ಅವ್ರಿಗೋಸ್ಕರ ನಾವು ಡೆಲ್ಲಿವರೆಗೂ ಹೋಗಿ ಡೆಲ್ಲಿನಲ್ಲಿ ರಿಗಾರ್ಡಿಂಗ್ ಮಿನಿಸ್ಟ್ರಿನ ಮತ್ತು ರಿಗಾರ್ಡಿಂಗ್ ಡಿಪಾರ್ಟ್ಮೆಂಟ್ನ ಕನ್ಸಲ್ಟ್ ಮಾಡಿ ಅದು ಕೂಡ ಮಾಡಿಸ್ಕೊಟ್ಟಿದ್ದೀವಿ ಅವರಿಗೆ. ಮತ್ತು ಇನ್ನೊಬ್ರು ಈಗ ರೀಸೆಂಟಾಗಿ ಹೇಳಬೇಕಾದ್ರೆ ಇನ್ನೊಬ್ರು ಬಂದಿದ್ದಾರೆ ಲೆಡ್ ಕಂಪ್ನಿಯವರು. ಸೊ ರೆಡ್ ಕಂಪ್ನಿಯವರು ವೇಸ್ಟ್ ಎಕ್ಸ್ಟ್ರಾಕ್ಟ್ಗೆ ಕೇಳ್ತಾ ಇದ್ದಾರೆ. ಸೊ ಅದು ಕೂಡ ನಾವು ಈಗ ಮಾಡ್ತಾ ಇದ್ದೇವೆ.
ಸೊ ಮತ್ತೆ ಇನ್ನೊಬ್ರು ಈಗ ಏನು ಇದು ಡಂಪ್ ಆಗುತ್ತೆ ಅಂದರೆ ಇಡ್ಲಿ ವೇಸ್ಟ್ ಇರ್ಬೋದು, ಇಲ್ಲ ಇದು ನಮ್ಮ ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟ್ ವೇಸ್ಟ್ಸ್ ಇರ್ಬೋದು. ಸೊ ಅದನ್ನೆಲ್ಲ ತಗೊಬಂದು ಆ ವೇಸ್ಟೇಜ್ ಆಗಿರೋವಂಥದ್ದನ್ನ, ಎಕ್ಸ್ಪೈರಿ ಆಗಿರೋವಂಥದ್ದನ್ನ, ಫಿಶ್ ಇರ್ಬೋದು, ಇಲ್ಲ ಮೀಟ್ ಇರ್ಬೋದು, ಅಥವಾ ಫುಡ್ ಸ್ಟಫ್ ಇರ್ಬೋದು. ಸೊ ಇದನ್ನ ಎಗೈನ್ ಪೋಲ್ಟ್ರಿ ಫೀಡ್ ಥರ ಕನ್ವರ್ಟ್ ಮಾಡೋದಕ್ಕೆ ಅಥವಾ ಫಿಶ್ ಫೀಡ್ ಥರ ಕನ್ವರ್ಟ್ ಮಾಡೋದಕ್ಕೂ ಕೂಡ ಸಹಾಯ ಮಾಡಿಕೊಟ್ಟಿದ್ದೇವೆ. ಸೊ ಹಾಗಾಗಿ ಇಲ್ಲಿ ನಮ್ಗೆ ಇದೇ ಲೆವೆಲ್ ಅಂತಿಲ್ಲ, ನೀವು ಬಡವರಾದ್ರೂ ಬರ್ಬೋದು, ಶ್ರೀಮಂತರಾಗಿದ್ರು ಬರ್ಬೋದು. ಸೊ ಅವ್ರಿಗೆ ತಕ್ಕನಾದ ಬಿಸ್ನೆಸ್ ಬೇರೆ ಬೇರೆ ಇರುತ್ತೆ. ಸೊ ಆ ತಕ್ಕನಾದ ಬಿಸ್ನೆಸ್ ನಾವು ಗೈಡ್ ಮಾಡ್ತೇವೆ.